ಹಲೋ, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಾರ್ಬನ್ ರಿಲೇಟೆಡ್ ಟರ್ಮ್ಗಳನ್ನು ನೋಡೋಣ. ಯು ಪಿ ಎಸ್ ಸಿಗೆ ಇದೊಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಮತ್ತು ಅದಕ್ಕೆ ತುಂಬಾ ಪ್ರೀತಿ ಈ ಟಾಪಿಕ್ ಮೇಲೆ. ಹಾಗಾಗಿ ಕಾರ್ಬನ್ ರಿಲೇಟೆಡ್ ಬಹಳಷ್ಟು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನ ಯು ಪಿ ಎಸ್ ಸಿ ಕೇಳ್ತಾ ಇರುತ್ತೆ. ಹಾಗಾಗಿ ಒಂದು 14 to 15 ಟರ್ಮ್ಗಳನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಕಾರ್ಬನ್ ಫಾರ್ಮಿಂಗ್ ಅಂತ ಮೊದಲು ನಾವು ನೋಡೋಣ. ವಾಟ್ ಈಸ್ ಕಾರ್ಬನ್ ಫಾರ್ಮಿಂಗ್? ನೋಡಿ, ಕಾರ್ಬನ್ ಫಾರ್ಮಿಂಗ್ ಅಂತ ಅಂದ್ರೆ ಈಗ ನಮ್ಮ ಭೂಮಿಯ ಮೇಲೆ ನಾವು ಇತ್ತೀಚೆಗೆ ಆಂಥ್ರೋಪೋಜೆನಿಕ್ ಆಗಿ ಅಂದ್ರೆ ಮಾನವರು ನಮ್ಮ ಪ್ಲಾಸ್ಟಿಕ್ ಬಳಕೆಯಿಂದ, ಇಂಧನಗಳಿಂದ ಕಾರ್ಬನ್ನ ಜಾಸ್ತಿ ಹೊರಸೂಸ್ತಾ ಇದ್ದೀವಿ. ಅದನ್ನ ಹೊರಸೂಸೋದನ್ನ ಕಾಂಪೆನ್ಸೇಟ್ ಮಾಡ್ಬೇಕಲ್ವಾ? ಕಾಂಪೆನ್ಸೇಟ್ ಮಾಡೋದು ಹೇಗೆ? ಒಂದು ಮರ ಇದ್ರೆ ಮರ ಏನ್ ಮಾಡುತ್ತೆ, ಆ ಕಾರ್ಬನ್ ನ ಹಿಡಿದಿಟ್ಕೊಂಡು ಆಕ್ಸಿಜನ್ ನ ಹೊರಗಡೆ ಬಿಡುತ್ತೆ. ಹಾಗಾಗಿ ಆ ರೀತಿ ಕಾರ್ಬನ್ ಅನ್ನ it is a whole farm approach to optimizing carbon capture on working landscapes by implementing practices that are known to improve the rate of which CO2 is removed from the atmosphere and stored in plants and material and soil organic matter. ಅಂತ ಅಂದ್ರೆ ಈ ವಾತಾವರಣದಲ್ಲಿ ಇರುವಂತಹ ಕಾರ್ಬನ್ ಅನ್ನ ನಾವು ಮರದಲ್ಲಿ ಸ್ಟೋರ್ ಮಾಡೋದು ಅಥವಾ ನಮ್ಮ ಆರ್ಗ್ಯಾನಿಕ್ ಸಾಯಿಲ್ ನ ಆರ್ಗ್ಯಾನಿಕ್ ಮ್ಯಾಟರ್ ಸ್ಟೋರ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟೋರ್ ಮಾಡೋದು ಅಂದ್ರೆ ಸ್ಟೋರ್ ಅಲ್ಲ, ಈಗ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ನಾವು. ಮರ ಏನ್ ಮಾಡುತ್ತೆ, ಕಾರ್ಬನ್ ನ ತೆಗೆದುಕೊಂಡು ಆಕ್ಸಿಜನ್ ನ ಹೊರಗಡೆ ಬಿಡುತ್ತೆ. ಆ ರೀತಿ ನಾವು ಮರಗಳನ್ನ ಬೆಳೆಸೋದು ಯಾವ ಕಾರಣಕ್ಕೆ? ಮರಗಳನ್ನ ಬೆಳೆಸೋದು ಕಾರ್ಬನ್ ಅನ್ನ ಹೀರಿದುಕೊಳ್ಳೋಕೆ ಮರಗಳನ್ನ ಬೆಳೆಸೋದನ್ನ ನಾವೇನಂತ ಕರಿತೀವಿ? ಕಾರ್ಬನ್ ಫಾರ್ಮಿಂಗ್. ಫಾರ್ಮಿಂಗ್ ಅಂದ್ರೆ ಏನು? ಕೃಷಿ. ಯಾವ್ದ್ರ ಕೃಷಿ? ಕಾರ್ಬನ್ ಕೃಷಿ. ಕಾರ್ಬನ್ ಕೃಷಿ ಅಂದ್ರೆ ಕಾರ್ಬನ್ ನ ಹೀರಿಕೊಳ್ಳೋಕೆ ಮರಗಳನ್ನ ಬೆಳೆಸೋದನ್ನ ಇಲ್ಲಿ ಕಾರ್ಬನ್ ಫಾರ್ಮಿಂಗ್ ಅಂತ ಕರಿತಾ ಇದ್ದಾರೆ. ಇದು ಫಸ್ಟ್ ಟರ್ಮ್. ಓಕೆ, ಸೊ ಹಾಗೇನೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕಾರ್ಬನ್ ರೆಜಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಏನು ಕಾರ್ಬನ್ ರೆಜಿಸ್ಟ್ರಿ ಅಂತ ಅಂದ್ರೆ, ನ್ಯಾಷನಲ್ ಕಾರ್ಬನ್ ರೆಜಿಸ್ಟ್ರಿ UNDP has developed open source software that allows countries to effectively manage national data and process trading carbon credits. UNDP ಅನ್ನುವಂತಹ ಸಂಸ್ಥೆಯವರು ಒಂದು ಓಪನ್ ಸಾಫ್ಟ್ವೇರ್ ಅನ್ನ ಒಂದು ಸಾಫ್ಟ್ವೇರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಆ ದೇಶದಲ್ಲಿ ಈ ಕಾರ್ಬನ್ ರಿಲೇಟೆಡ್ ಕ್ರೆಡಿಟ್ ಗಳನ್ನ ಮೇಂಟೈನ್ ಮಾಡೋಕೆ. ಆಮೇಲೆ ಇಟ್ ಇಸ್ ಡಿಸೈನ್ ಟು ಫ್ಯಾಸಿಲಿಟೇಟ್ ದ ಟ್ರ್ಯಾಕಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಕಾರ್ಬನ್ ಕ್ರೆಡಿಟ್ಸ್. ಕಾರ್ಬನ್ ಕ್ರೆಡಿಟ್ಸ್ ಅಂತ ಒಂದು ಟರ್ಮ್ ಬರುತ್ತೆ. ಕಾರ್ಬನ್ ಕ್ರೆಡಿಟ್ಸ್ ಅಂತ ಈಗಲೇ ಹೇಳ್ಬಿಡ್ತೀನಿ ಕೇಳಿ. ನಾನು ಕಾರ್ಬನ್ ಕ್ರೆಡಿಟ್ಸ್ ಅಂತ ಅಂದ್ರೆ ಏನು? ಈಗ ಒಂದು ನಗರದಲ್ಲಿ ಒಂದು 4-5 ಫ್ಯಾಕ್ಟರಿಗಳಿವೆ ಅಂತ ಅನ್ಕೊಳ್ಳೋಣ. ಒಂದು 4-5 ಫ್ಯಾಕ್ಟರೀಸ್ ಇದೆ. ನಾನು 3 ತೋರಿಸ್ತೀನಿ ನಿಮ್ಗೆ ಸದ್ಯಕ್ಕೆ. ಈಗ ಆಯಾ ಫ್ಯಾಕ್ಟರಿಯ ಸೈಜ್ಗೆ ತಕ್ಕ ಹಾಗೆ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ನೀವು ಒಂದು ಎಕ್ಸಾಂಪಲ್, ನೀವು 10 ಪಾಯಿಂಟ್ಗಳಷ್ಟು ಕಾರ್ಬನ್ ನ ಬಿಡುಗಡೆ ಮಾಡಬಹುದು. ಅದಕ್ಕಿಂತ ಜಾಸ್ತಿ ನೀವು ಬಿಡುಗಡೆ ಮಾಡಿದ್ರಿ ಅಂತ ಅಂದ್ರೆ ನಿಮಗೆ ಏನಾಗುತ್ತೆ, ಫೈನ್ ಹಾಕಲಾಗುತ್ತೆ. ಫೈನ್ ಏನು ಹಾಕೋದಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ನೀವು ಬಿಡುಗಡೆ ಮಾಡಿದ್ರೆ ನಿಮಗೆ ಅದು ತಪ್ಪು ಅಂತ ಹೇಳ್ತಾರೆ. ಅವ್ರಿಗೊಂದು 10 ಪಾಯಿಂಟ್ಸ್ ಕೊಡ್ತಾರೆ. ಸೊ 10 ಪಾಯಿಂಟ್ಸ್ ವರೆಗೂ ಅವರು ಕಾರ್ಬನ್ ನ ಬಿಡುಗಡೆ ಮಾಡಬಹುದು. ಮತ್ತೊಂದು ಕಂಪನಿ ಇರುತ್ತೆ, ಸ್ವಲ್ಪ ಅದಕ್ಕಿಂತ ದೊಡ್ಡದಿರುತ್ತೆ, ಅವರಿಗೆ 20 ಕಾರ್ಬನ್ ಪಾಯಿಂಟ್ಸ್ ವರೆಗೂ ಕೂಡ ಅವ್ರಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ ಒಂದು ಸೈಜ್ ಅನ್ನ. ಹಾಗೇನೆ ಮತ್ತೊಂದು ತುಂಬಾ ದೊಡ್ಡದಿರುತ್ತೆ ಫ್ಯಾಕ್ಟರಿ, ಅವ್ರಿಗೆ ಒಂದು 50 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. 50 ಪಾಯಿಂಟ್ ವರೆಗೂ ಕಾರ್ಬನ್ ಅವರು ರಿಲೀಸ್ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ. ಈಗ ಇದು ದೊಡ್ಡ ಫ್ಯಾಕ್ಟರಿ ಆಗಿರೋದ್ರಿಂದ 55 ಪಾಯಿಂಟ್ಗಳಷ್ಟು ಕಾರ್ಬನ್ ನ ಏನ್ ಮಾಡ್ತು, ರಿಲೀಸ್ ಮಾಡ್ತು ಅಂತ ಅನ್ಕೊಳ್ಳಿ. ಇದು ತುಂಬಾ ಚಿಕ್ಕ ಫ್ಯಾಕ್ಟರಿ ಆಗಿರೋದ್ರಿಂದ ಇದು ಕೇವಲ 5 ಪಾಯಿಂಟ್ ನಷ್ಟು ಕಾರ್ಬನ್ ನ ರಿಲೀಸ್ ಮಾಡಿದೆ. ಇನ್ನು 5 ಪಾಯಿಂಟ್ ಇದ್ರ ಬಳಿ ಇದೆ. ಇನ್ನು ಇದ್ರ ಬಳಿ 5 ಪಾಯಿಂಟ್ ಇರುವಾಗ ಇದೇನ್ ಮಾಡುತ್ತೆ, ಸೊ ಈ 5 ಪಾಯಿಂಟ್ ಗಳನ್ನ ಇವ್ರಿಗೆ ಸೇಲ್ ಮಾಡುತ್ತೆ. ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ದುಡ್ಡು ಕೊಡ್ತಾರೆ. ಯಾಕೆ ದುಡ್ಡು ಕೊಟ್ರು? ಸೊ ಇವ್ರ ಹತ್ರ ಇದ್ದಂತಹ ಲಿಮಿಟ್ ನಲ್ಲಿ ಇನ್ನೂ ಬಾಕಿ ಇದ್ವು. ಇವರು ಆ ಲಿಮಿಟ್ ಅನ್ನ ರೀಚ್ ಮಾಡಿದ್ರು, ಅದನ್ನ ಮೀರಿ ಹೋಗಿದ್ರು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಕಾರ್ಬನ್ ಕ್ರೆಡಿಟ್ ಅಂದ್ರೆ ಯಾರು ಕಡಿಮೆ ಕಾರ್ಬನ್ ಹೊರಸೂಸ್ತಾರೆ ಅವ್ರಿಗೆ ಲಾಭ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಇರುವಂತಹ ಮಾಹಿತಿಯನ್ನ ಟ್ರ್ಯಾಕ್ ಮಾಡೋಕೆ ಒಂದು ಸಾಫ್ಟ್ವೇರ್ ಅನ್ನ UNDP ಅವರು ಬಿಡುಗಡೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಇದು ನಮ್ಮ ಸೆಕೆಂಡ್ ಟರ್ಮ್. ಮತ್ತೆ ಇನ್ನೊಂದು ಟರ್ಮ್ ಈಗಲೇ ನಾನು ಇದನ್ನ ಮುಗಿಸ್ಬಿಟ್ಟಿದ್ದೀನಿ. ಕಾರ್ಬನ್ ಕ್ರೆಡಿಟ್ಸ್ ಅಂದ್ರೆ ಕೂಡ ನಿಮಗೆ ಗೊತ್ತಿರಬೇಕು, ಯು ಶುಡ್ ನೋ ಇಟ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಕಾರ್ಬನ್ ಲೀಕೇಜ್ ಅಂತ ಬರುತ್ತೆ. ಏನು ಕಾರ್ಬನ್ ಲೀಕೇಜ್? ಒನ್ಸ್ ಐ ವಿಲ್ ರೀಡ್ ಇಟ್. Carbon leakage, the phenomenon where emission reduction measures in one country
leads to increased emission in another country, often due to shifting of industries to region with lower environment standards. ಓಕೆ, ನಾನು ಹೇಳ್ತೀನಿ, ಗಮನ ಇಟ್ಕೊಂಡು ಕೇಳಿ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈಗ ಒಂದು ಇಲ್ಲೇ ಮಾಡ್ಬಿಡೋಣ ನೋಡಿ. ಈಗ ಇದು ಜಗತ್ತಿನ ಮ್ಯಾಪ್ ಇದೆ. ಇದು ಅಮೆರಿಕ ಅಂತ ಅನ್ಕೊಳ್ಳಿ. ಅಮೆರಿಕ ತುಂಬಾ ಅಭಿವೃದ್ಧಿ ಹೊಂದಿರುವಂತಹ ದೇಶ ಆಗಿರೋದ್ರಿಂದ ಅಲ್ಲಿ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ, ಸ್ಟ್ರಿಂಜೆಂಟ್ ರೂಲ್ಸ್ ಗಳನ್ನ ತರ್ತಾರೆ. ಯಾವುದಕ್ಕೆ? ಕಾರ್ಬನ್ ರಿಲೀಸ್ ಮಾಡೋಕೆ. ಒಂದು ಫ್ಯಾಕ್ಟರಿ ಅವರು ಜಾಸ್ತಿ ಕಾರ್ಬನ್ ರಿಲೀಸ್ ಮಾಡಿದ್ರೆ ನೀವು ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್ಗೆ ಅಂತ ಅವ್ರು ಹೇಳಿದ್ರು ಅನ್ಕೊಳ್ಳೋಣ. ಸೊ ಆಗ ಏನ್ ಮಾಡ್ತಾರೆ, ಇಲ್ಲಿರುವಂತ ಎಲ್ಲಾ ಫ್ಯಾಕ್ಟರಿಗಳು ಮತ್ತೊಂದು ದೇಶಕ್ಕೆ ಶಿಫ್ಟ್ ಆಗತ್ತೆ. ಯಾವ ದೇಶಕ್ಕೆ ಶಿಫ್ಟ್ ಆದ್ರೂ, ಯಾವ ದೇಶದಲ್ಲಿ ಕಾರ್ಬನ್ ಟ್ಯಾಕ್ಸ್ ಕಡಿಮೆ ಇದೆ ಆ ಒಂದು ದೇಶದಲ್ಲಿ ಹೋಗಿ ಅಲ್ಲಿ ತಮ್ಮ ಫ್ಯಾಕ್ಟರಿಗಳನ್ನ ಕಟ್ಕೊಳ್ತಾರೆ. ಸೊ ಇಲ್ಲಿ ಲೀಕ್ ಆಗ್ಬೇಕಾಗಿದ್ದಂತಹ ಕಾರ್ಬನ್ ಇಲ್ಲಿ ಹೋಗಿ ಲೀಕ್ ಆಗ್ತಾ ಇದೆ. ಸೊ ಇದು ಕಾರ್ಬನ್ ಲೀಕೇಜ್. ಇದು ಆಯ್ತಾ ನಿಮ್ಗೆ? ಸೊ ಇದನ್ನ ನಾವು ಕಾರ್ಬನ್ ಲೀಕೇಜ್ ಅಂತ ಕರಿತೀವಿ, ಸರಿನಾ? ಮತ್ತೆ ಯಾಕೆ ಇಲ್ಲಿ ಅವ್ರು ಜಾಸ್ತಿ ಹೊರಸೂಸ್ತಾ ಇದಾರೆ ಕಾರ್ಬನ್ ನ? ಯಾಕಂತ ಅಂದ್ರೆ ಇಲ್ಲಿ ಎನ್ವೈರನ್ಮೆಂಟ್ ರೂಲ್ಸ್ ಗಳು ತುಂಬಾ ಸ್ಟ್ರಿಕ್ಟ್ ಆಗಿಲ್ಲ. ಅರ್ಥ ಆಯ್ತಾ? ಎನ್ವೈರನ್ಮೆಂಟ್ ರೂಲ್ಸ್ ಗಳು ತುಂಬಾ ಸ್ಟ್ರಿಕ್ಟ್ ಆಗಿಲ್ಲ, ಹಾಗಾಗಿ ಅವ್ರು ಇಲ್ಲಿ ಬಂದು ಕಾರ್ಬನ್ ನ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರಿನಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾರ್ಬನ್ ಲೀಕೇಜ್. ಇದ್ರ ಬಗ್ಗೆ ಈ ವರ್ಷದ ಪ್ರಿಲಿಮ್ಸ್ ನಲ್ಲಿ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಯು ಶುಡ್ ಬಿ ಅವೇರ್ ಆಫ್ ದಿಸ್. ನೆಕ್ಸ್ಟ್ ಕಾರ್ಬನ್ ಅಕೌಂಟಿಂಗ್ ಅಂತ ಒಂದು ಬರುತ್ತೆ. ವಾಟ್ ಈಸ್ ಕಾರ್ಬನ್ ಅಕೌಂಟಿಂಗ್? ಫಸ್ಟ್ ಒನ್ಸ್ ಐ ವಿಲ್ ರೀಡ್ ಇಟ್. ದ ಪ್ರೊಸೆಸ್ ಆಫ್ ಕ್ವಾಂಟಿಫೈಯಿಂಗ್ ಅಂಡ್ ಟ್ರ್ಯಾಕಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂಡ್ ರಿಮೂವಲ್ಸ್ ಟು ಮೆಜರ್ an entity's carbon footprint and inform mitigation strategies. ಏನ್ ಸರ್ ಕಾರ್ಬನ್ ಅಕೌಂಟಿಂಗ್? ಈಗ when you listen ಅಕೌಂಟಿಂಗ್ ವರ್ಡ್, ಅಕೌಂಟಿಂಗ್ ಅಂತ ಅಂದ್ರೆ ಲೆಕ್ಕಪತ್ರ ಮಾಡೋದು, ಒಂದು ಕಡೆ ದಾಖಲೆಯನ್ನ ಮಾಡೋದು ಅಂತ ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಒಂದು ನಗರದಲ್ಲಿ ಅಥವಾ ಒಂದು ದೇಶದಲ್ಲಿ ಎಷ್ಟು ಕಾರ್ಬನ್ ಲೀಕ್ ಆಗ್ತಾ ಇದೆ, ಎಷ್ಟು ಕಾರ್ಬನ್ ಹೊರಸೂಸ್ತಾ ಇದ್ದಾರೆ, ಎಷ್ಟು ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಹೊರಸೂಸ್ತಾ ಇದ್ದಾರೆ, ಜೊತೆಗೆ ಆ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ನಿಯಂತ್ರಣ ಮಾಡೋಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ, ಇದನ್ನ ಮಾಹಿತಿ ಕೊಟ್ಟರೆ ಅದನ್ನ ನಾವೇನಂತ ಕರಿತೀವಿ? ಕಾರ್ಬನ್ ಅಕೌಂಟಿಂಗ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ಈಸಿ ಟರ್ಮ್. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಚೆಕ್ ದ ನೆಕ್ಸ್ಟ್ ಪಾಯಿಂಟ್. ಕಾರ್ಬನ್ ಆಫ್ಸೆಟ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಟರ್ಮ್ ಇದು. ಕಾರ್ಬನ್ ಆಫ್ಸೆಟ್ ಅಂತ ಅಂದ್ರೆ ಮೊದಲೊಂದ್ಸಾರಿ ಓದೋಣ ಇದನ್ನ. ಕಾರ್ಬನ್ ಆಫ್ಸೆಟ್ಟಿಂಗ್ is a practice used by companies to compensate for their CO2 emissions by funding projects that reduce or remove an equivalent amount of CO2 from the atmosphere. ಅರ್ಥ ಆಯ್ತಾ? ಈಗ ಹೇಳ್ತೀನಿ. ಈಗ ಇದೊಂದು ಫ್ಯಾಕ್ಟರಿ ಇದೆ ಅನ್ಕೊಳ್ಳೋಣ. ಈ ಫ್ಯಾಕ್ಟರಿ ಏನ್ ಮಾಡ್ತಾ ಇದೆ? ಕಾರ್ಬನ್ ಹೊರಸೂಸ್ತಾ ಇದೆ. ಕಾರ್ಬನ್ ಹೊರಸೂಸೋದ್ರಿಂದ ಏನಾಗ್ತಾ ಇದೆ? ಪರಿಸರ ಮಾಲಿನ್ಯ ಆಗ್ತಾ ಇದೆ. ಹಾಗಾಗಿ ಈ ಕಂಪನಿ ಏನ್ ಮಾಡುತ್ತಂತ ಅಂದ್ರೆ ಪರಿಸರ ಮಾಲಿನ್ಯ ಕಡಿಮೆ ಮಾಡುವಂತಹ ಯೋಜನೆಗಳಿಗೆ ಹಣವನ್ನು ಹೂಡಿಕೆ ಮಾಡುತ್ತೆ. ಅದನ್ನ ಕಾರ್ಬನ್ ಆಫ್ ಸೆಟ್ಟಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಯಾವ್ದು ಎಕ್ಸಾಂಪಲ್? ಉದಾಹರಣೆ, ಒಂದು ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಮಿಲ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಸೋಲಾರ್ ನಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ, ಮರಗಳನ್ನ ಬೆಳೆಸೋದಕ್ಕೆ, ಕಾಡ್ ಬೆಳೆಸೋದಕ್ಕೆ ಅದು ಸಪೋರ್ಟ್ ಮಾಡಬಹುದು, ಹೌದಲ್ವಾ? ಯಾಕೆ? ಇವುದರಿಂದ ಏನಾಗುತ್ತೆ? ಸೋಲಾರ್ ನಿಂದ ಮತ್ತೆ ಗಾಳಿಯಿಂದ, ಪವನ ಶಕ್ತಿಯಿಂದ ವಿದ್ಯುತ್ ತಯಾರು ಮಾಡೋದ್ರಿಂದ ಅವು ಏನದು ನಾವು ಇಂಧನ ಬಳಸ್ತೀವಲ್ವಾ, ಆ ಇಂಧನಗಳಿಗಿಂತ ಇವು ನ್ಯಾಚುರಲ್, ಇವು ಮುಗಿದು ಹೋಗದ್ದು, ಮತ್ತೆ ಇವುಗಳಿಂದ ಪರಿಸರ ಮಾಲಿನ್ಯ ಆಗೋದಿಲ್ಲ. ಹಾಗಾಗಿ ಇವುಗಳಿಗೆ ಅದು ಇನ್ವೆಸ್ಟ್ ಮಾಡಿದ್ರೆ ನಾವೇನಂತ ಕರಿತೀವಿ? ಅಲ್ಲಿ ನಾನು ಇಲ್ಲಿ ಪರಿಸರ ಮಾಲಿನ್ಯವನ್ನ ಮಾಡ್ತಾ ಇದ್ದೀನಿ, ಬಟ್ ಪರಿಸರ ರಕ್ಷಣೆಗಾಗಿ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳಿಗೆ ಅಥವಾ ಪರಿಸರ ರಕ್ಷಣೆಗಾಗಿ ನಾವು ಈ ಜನ ಮಾಡ್ತಾ ಇರುವಂತಹ ಯೋಜನೆಗಳಿಗೆ ನಾವು ಫಂಡ್ ಮಾಡ್ತೀವಿ ಅಂತ ಇದೇ ಫ್ಯಾಕ್ಟರಿ ದುಡ್ಡು ಕೊಟ್ರೆ ಅದನ್ನ ಏನಂತ ಕರಿತೀವಿ? ಕಾರ್ಬನ್ ಆಫ್ ಸೆಟ್ಟಿಂಗ್ ಅಂತ ವಿ ವಿಲ್ ಕಾಲ್ ಇಟ್. ಅರ್ಥ ಆಯ್ತಾ? ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಪಾಯಿಂಟ್. ಈ ಪ್ರತಿಯೊಂದು ಟರ್ಮ್ಗಳು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಬಿಕಾಸ್ ದೇ ವಿಲ್ ಆಸ್ಕ್ ಇನ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ನೆಕ್ಸ್ಟ್ ಕಾರ್ಬನ್ ಫರ್ಟಿಲೈಸೇಷನ್ ಅಂತ ಒಂದು ಬರುತ್ತೆ. ವಾಟ್? ಕಾರ್ಬನ್ ಫರ್ಟಿಲೈಸೇಷನ್ ಅಂತ ಒಂದು ಬರುತ್ತೆ ಟರ್ಮು. ಕಾರ್ಬನ್ ಫರ್ಟಿಲೈಸೇಷನ್ ಅಂತ ಅಂದ್ರೆ ಇದು ತುಂಬಾ ಈಸಿ ಆಗಿದೆ, ತುಂಬಾ ಚೆನ್ನಾಗಿದೆ, ಗಮನ ಇಟ್ಕೊಂಡು ನೋಡಿ. ಈಸ್ ದ ಆರ್ಟಿಫಿಷಿಯಲ್ ಎನ್ರಿಚ್ಮೆಂಟ್ ಆಫ್ ಅಟ್ಮಾಸ್ಫಿಯರ್ ಆಫ್ ಗ್ರೀನ್ ಹೌಸ್ ವಿತ್ CO2. ಈಗ ಕಾರ್ಬನ್ ಕೆಟ್ಟದ್ದು ಅಂತ ನಾವು ಹೇಳ್ತೀವಿ, ಹೌದು, ಬಟ್ ಕಾರ್ಬನ್ ಇಲ್ಲ ಅಂತ ಅಂದ್ರೆ ಏನಾಗುತ್ತೆ? ವಾಟ್ ಈಸ್ ದ ಪ್ರಾಬ್ಲಮ್? ಸಸ್ಯಗಳಿಗೆ
ಆಹಾರ ತಯಾರು ಮಾಡಬೇಕು ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಡ್ಡಾಯವಾಗಿ ಅವ್ರಿಗೆ ಬೇಕೇ ಬೇಕು. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತ ಅಂದ್ರೆ ಅವು ಆಹಾರವನ್ನು ತಯಾರು ಮಾಡೋಕ್ ಆಗೋದಿಲ್ಲ. ಹಾಗೇನೆ ವಾತಾವರಣದಲ್ಲಿ ಈಗಾಗಲೇ ಗ್ರೀನ್ ಹೌಸ್ ಗ್ಯಾಸ್ಗಳಿದೆ ಅನ್ಕೊಳ್ಳೋಣ. ಗ್ರೀನ್ ಹೌಸ್ ಗ್ಯಾಸಸ್ ಬಹಳ ಇರುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಇದೆ, ಬಟ್ ಅವುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ. ಆಗ ಏನಾಗುತ್ತೆ, ಸಸ್ಯಗಳ ಕ್ವಾಲಿಟಿ, ಅವುಗಳ ಫಲವತ್ತತೆ ಕುಸಿಯುತ್ತೆ. ಹಾಗಾಗಿ ಆ ಒಂದು ಗ್ರೀನ್ ಹೌಸ್ ಗ್ಯಾಸ್ಗಳಲ್ಲಿ ಕಾರ್ಬನ್ ಅನ್ನ ಸೇರಿಸಿ ಸಸ್ಯಗಳಿಗೆ ಬೇಕಾಗಿರುವಂತಹ ಕಾರ್ಬನ್ ಅನ್ನ ಕೊಟ್ರೆ ಅದನ್ನ ಕಾರ್ಬನ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಗೊಬ್ಬರ ಹಾಕದಾಗೆ, ಸಸ್ಯಗಳಿಗೆ ಗೊಬ್ಬರ ಹೇಗೆ ಹಾಕ್ತಿವೋ ಹಾಗೇನೆ ಇಲ್ಲಿ ಏನ್ ಹಾಕ್ತಾ ಇದೀವಿ, ಕಾರ್ಬನ್ ನ ಕೊಡ್ತಾ ಇದೀವಿ ಸಸ್ಯಗಳಿಗೆ. ಫಸ್ಟ್ ಟೈಮ್ ನೋಡಿದ್ದು ಕಾರ್ಬನ್ ಫಾರ್ಮಿಂಗ್ ಅಂತ ನೋಡಿದ್ವಿ. ಅಲ್ಲಿ ಸಸ್ಯಗಳನ್ನ ಬೆಳೆಸಿದ್ರು ಯಾಕೆ, ಕಾರ್ಬನ್ ಹೀರ್ಕೊಳ್ಳೋಕೆ. ಈ ರೀತಿ ಕಂಪೇರ್ ಮಾಡ್ಕೊಂಡು ಓದಿ. ಇದು ಕೂಡ ಇಂಪಾರ್ಟೆಂಟ್, ಬಟ್ ಈಸಿ ಟರ್ಮ್ ಇದೆ, ಏನು ಕಷ್ಟ ಇಲ್ಲ ಇದರಲ್ಲಿ. ಸರಿನಾ? ನೆಕ್ಸ್ಟ್, ಬಯೋಜೆನಿಕ್ ಕಾರ್ಬನ್ ಅನ್ನುವಂತಹ ಒಂದು ಟರ್ಮ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ, ಗಮನ ಇಟ್ಕೊಂಡು ನೋಡಿ. ಬಯೋಜೆನಿಕ್ ಕಾರ್ಬನ್ ಅಂತ ಅಂದ್ರೆ ಇಟ್ ಈಸ್ ಸ್ಟೋರ್ಡ್ ಇನ್ ಬಯೋಲಾಜಿಕಲ್ ಮ್ಯಾಟೀರಿಯಲ್ಸ್ ಸಚ್ ಆಸ್ ಪ್ಲಾಂಟ್ಸ್ ಆರ್ ಸಾಯಿಲ್. ಇದು ಈ ಬಯೋಜೆನಿಕ್ ಕಾರ್ಬನ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಸಸ್ಯಗಳಲ್ಲಿ ಅಥವಾ ಮಣ್ಣಿನಲ್ಲಿ ಸ್ಟೋರ್ ಆಗಿರುತ್ತೆ. ಕಾರ್ಬನ್ ಅಕ್ಯುಮುಲೇಟ್ಸ್ ಇನ್ ಪ್ಲಾಂಟ್ಸ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. Biogenic carbon within a building product can therefore be considered as negative emission. ನೋಡಿ, ನಾವು ಈಗ ಸಾಮಾನ್ಯವಾಗಿ ಕಾರ್ಬನ್ ಹೊರಸೂಸ್ತೀವಿ, ಅದು ಪಾಸಿಟಿವ್ ಕಾರ್ಬನ್, ಅರ್ಥ ಆಯ್ತಾ? ಅಂದ್ರೆ ಹೊರಗಡೆ ಹೋಗುತ್ತದು, ಅದರಿಂದ ನಾವು ಏನ್ ಮಾಡ್ತೀವಿ, ಅದು ಎಕ್ಸ್ಟ್ರಾ ಬರ್ತಾ ಇದೆ. ಬಟ್ ಸಸ್ಯಗಳಲ್ಲಿ ಸ್ಟೋರ್ ಆಗಿರುವಂತಹ ಕಾರ್ಬನ್, ಸಸ್ಯಗಳಲ್ಲಿ ಸ್ಟೋರ್ ಆಗಿರುವಂತಹ ಕಾರ್ಬನ್ ಅದು ರಿಪೀಟ್ ಆಗ್ತಾ ಇರುತ್ತೆ. ಸಸ್ಯ ಏನ್ ಮಾಡ್ತಾ ಇರುತ್ತೆ, ಕಾರ್ಬನ್ ನ ತೆಗೆದುಕೊಳ್ತಾ ಇರುತ್ತೆ, ಸ್ಟೋರ್ ಮಾಡ್ಕೊಂಡು ಏನ್ ಮಾಡ್ತಾ ಇರುತ್ತೆ, ಫೋಟೋಸಿಂಥೆಸಿಸ್ ಮಾಡಿ ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ತಾ ಇರುತ್ತೆ, ಮತ್ತೆ ಅದು ಅಟ್ಮಾಸ್ಫಿಯರ್ಗೆ ಆಕ್ಸಿಜನ್ ನ ಬಿಡ್ತಾ ಇರುತ್ತೆ ಅಲ್ವಾ? ಓಕೆ, ಆಕ್ಸಿಜನ್ ನ ಬಿಡ್ತಾ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಆಚೆ ಬರಬಹುದು, ಬಟ್ ಅದರಿಂದ ಸಸ್ಯಗಳಿಂದ ಏನ್ ಹಾನಿ ಆಗಲ್ಲ. ಬಟ್ ನಾವು ಬಿಡ್ತೀವಿ ನೋಡಿ ಫಾಸಿಲ್ ಫ್ಯೂಯಲ್ ಗಳಿಂದ, ಇವುಗಳಿಂದ ಬರುವಂತ ಕಾರ್ಬನ್ ತುಂಬಾ ಡೇಂಜರಸ್ ಆಗಿರುತ್ತೆ. ನಾನ್ ಬಯೋಜೆನಿಕ್ ಮತ್ತೆ ಒನ್ ವೇ ಕಾರ್ಬನ್ ಅದು ನಾವು ಬಿಡುವಂತದ್ದು. ನಾವು ನಮ್ಮ ವಾಹನಗಳಿಂದ ಬಿಡ್ತೀವಲ್ವಾ, ಅದು ಒನ್ ವೇ ಹೋಗ್ಬಿಡುತ್ತೆ ಮಾತ್ರ, ವಾಪಸ್ ಹೀರ್ಕೊಳ್ಳೋದಿಲ್ಲ ಆ ವಾಹನಗಳು. ಬಟ್ ಸಸ್ಯ ಆ ರೀತಿ ಇರೋದಿಲ್ಲ. ಸಸ್ಯಗಳಿಂದ ಹೊರಸೂಸುವಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವು ಮತ್ತೆ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದನ್ನ ಏನಂತ ಕರೀತಾರೆ, ಬಯೋಜೆನಿಕ್ ಕಾರ್ಬನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಈಸಿ ಟರ್ಮ್. ನೆಕ್ಸ್ಟ್, ಕಾರ್ಬನ್ ಇಂಟೆನ್ಸಿಟಿ ಇನ್ ರಿಲೇಷನ್ ಟು GDP ಅಂತ ಹೇಳ್ತಾ ಇದ್ದಾರೆ. ಏನಿದು, ವಾಟ್ ಇಸ್ ದ ಟರ್ಮ್, what it explains? Carbon intensity related to GDP measures the carbon dioxide emissions produced for every unit of economic output. ಓಕೆ, ಈಗ ಹೇಳ್ತೀನಿ. ₹1 ಉತ್ಪಾದನೆ ಆಯ್ತು ಅಂತ ಅನ್ಕೊಳ್ಳಿ ನಮ್ಮ ದೇಶದಲ್ಲಿ. ಇದನ್ನ ನಾವು ಏನ್ ಮಾಡ್ತೀವಿ, GDP ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ತೀವಿ, ಹೌದಲ್ವಾ? GDP ಕ್ಯಾಲ್ಕುಲೇಷನ್ ಅಲ್ಲಿ ತಗೊಂಡ್ವಿ. ಬಟ್ ಈ ₹1 ತಯಾರಿ ಉತ್ಪಾದನೆ ಆಗೋಕೆ ನಮ್ಮ ದೇಶದಲ್ಲಿ ನಾವು ಬೆಳೆಸೋಕೆ ಎಷ್ಟು ಕಾರ್ಬನ್ ಅನ್ನ ಸುಟ್ವಿ, ಎಷ್ಟು ಕಾರ್ಬನ್ ಹೊರಸೂಸ್ತು, ಅದನ್ನ ಏನಂತ ಕರಿತೀವಿ, ಕಾರ್ಬನ್ ಇಂಟೆನ್ಸಿಟಿ ರಿಲೇಷನ್ ಟು GDP. ಅರ್ಥ ಆಯ್ತಾ? ತುಂಬಾ ಈಸಿ ಆಗಿರುವಂತ ಟರ್ಮ್ ಆಗಿದೆ ಇದು. ನೆಕ್ಸ್ಟ್, ಹಾಗೇನೆ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಒಂದು ಬರುತ್ತೆ, ನಾನು ಮುಂದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೂಡ. ಓಕೆ, ಈಗ ಲೋವರ್ ಕಾರ್ಬನ್ ಇಂಟೆನ್ಸಿಟಿ ಇಂಡಿಕೇಟ್ಸ್ ಅ ಗ್ರೀನರ್. ಅರ್ಥ ಆಯ್ತಾ? ಈಗ ಒಂದು ಉದಾಹರಣೆ ಕೊಡ್ತೀನಿ. ₹10 ಉತ್ಪಾದನೆ ಮಾಡೋಕೆ, ನಮಗೆ ₹10 ಗಳಿಸೋಕೆ 5 ಪಾಯಿಂಟ್ಗಳಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇದೆ ಅನ್ಕೊಳ್ಳಿ. 5 ಪಾಯಿಂಟ್ಗಳಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇದೆ ಅನ್ಕೊಳ್ಳಿ. ಮತ್ತೊಂದು ದೇಶದಲ್ಲಿ ಅದೇ ₹10 ಉತ್ಪಾದನೆ ಮಾಡೋಕೆ ಅವ್ರದ್ದು 2 ಪಾಯಿಂಟ್ಗಳಷ್ಟು ಕಾರ್ಬನ್ ರಿಲೀಸ್ ಆಗ್ತಾ ಇದೆ ಅನ್ಕೊಳ್ಳಿ. ಅಂದ್ರೆ ಕಡಿಮೆ ಇದೆ ಕಾರ್ಬನ್, ಇದು ಜಾಸ್ತಿ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ದಕ್ಷತೆ ಇದ್ರದ್ದು ಜಾಸ್ತಿ ಇದೆ. ಅಂದ್ರೆ ಕಾರ್ಬನ್ ಎಲ್ಲಿ ಕಡಿಮೆ ಇರುತ್ತೋ, ಎಲ್ಲಿ ಜಾಸ್ತಿ ಗಳಿಸ್ತಾ ಇರ್ತಾರೋ ಅದನ್ನ ನಾವೇನಂತ ಕರಿತೀವಿ, ಕಾರ್ಬನ್ ಎಫಿಷಿಯಂಟ್ ಅಂತ ಕರಿತೀವಿ. ದಕ್ಷತೆ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಕಾರ್ಬನ್ ಇಂಟೆನ್ಸಿಟಿ ಇನ್ ರಿಲೇಷನ್ ಟು GDP. ನೆಕ್ಸ್ಟ್ ನೋಡೋದಾದ್ರೆ, ಕಾರ್ಬನ್ ನ್ಯೂಟ್ರಾಲಿಟಿ ಅನ್ನುವಂತ ಒಂದು ಟರ್ಮ್ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟರ್ಮ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್. ಕಾರ್ಬನ್ ಇಂಟೆನ್ಸಿಟಿ, ಕಾರ್ಬನ್ ನ್ಯೂಟ್ರಾಲಿಟಿ, ನಾವೀಗ ನೋಡ್ಲಿಕ್ಕೆ ಹೋಗ್ತಾ ಇರೋದು ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ. ಓಕೆ, ಕಾರ್ಬನ್ ನ್ಯೂಟ್ರಾಲಿಟಿ ಈಸ್ ಅಚೀವ್ಡ್ ವೆನ್ anthropogenic CO2 emissions are balanced globally by anthropogenic carbon dioxide removal over specified period. ಅಂದ್ರೆ ಇದೇನಿದೆ ಅರ್ಥ, ಇದೊಂದು ತಕ್ಕಡಿ ಇದೆ ಅಂತ ಅನ್ಕೊಳ್ಳಿ. ಇದೊಂದು ತಕ್ಕಡಿ, ಇದನ್ನ ನಾವು ನಿಲ್ಸಿದೀವಿ ಈ ರೀತಿ. ಇಲ್ಲಿ CO2 ಎಷ್ಟು ರಿಲೀಸ್ ಮಾಡ್ತಾ ಇದೀವಿ? ಓಕೆ, ಇಲ್ಲಿ CO2 ನ ಸುಮಾರು 100 ಪಾಯಿಂಟ್ ನಷ್ಟು ರಿಲೀಸ್ ಮಾಡ್ತಾ ಇದೀವಿ ಅನ್ಕೊಳ್ಳಿ.
ಅಷ್ಟೇ ಪಾಯಿಂಟ್ನಷ್ಟು CO2 ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವಷ್ಟು ನಾವು ಸಸ್ಯಗಳನ್ನ ಬೆಳೆಸಿದ್ರೆ, ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡೋಕೆ ನಾವು ಪ್ರಯತ್ನ ಪಟ್ರೆ ಅದನ್ನ ಏನಂತ ಕರಿತೀವಿ? ಕಾರ್ಬನ್ ನ್ಯೂಟ್ರಲಿಟಿ. ಅಂದ್ರೆ ನಾವು ಏನು ಜಾಸ್ತಿ ಉತ್ಪಾದನೆ ಮಾಡಿಲ್ಲ, ಏನ್ ನಾಶನೂ ಮಾಡಿಲ್ಲ, ನ್ಯೂಟ್ರಲ್, ಭೂಮಿ ಹೇಗಿದೆಯೋ ಹಾಗೆ ಇದೆಯನ್ನ ಕಾರ್ಬನ್ ನ್ಯೂಟ್ರಾಲಿಟಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತು? ಸೊ ತುಂಬಾ ಈಸಿ ಆಗಿರೋ ಟರ್ಮ್ ಇದು ಕೂಡ. ನೆಕ್ಸ್ಟ್ ಕಾರ್ಬನ್ ನ್ಯಾನೋಫ್ಲೋರೈಡ್ಸ್ ಅಂತ ಬರುತ್ತೆ. ಕಾರ್ಬನ್ ನ್ಯಾನೋಫ್ಲೋರೈಡ್ಸ್ ಇದೊಂದು ವಿಶೇಷವಾಗಿರುವಂತಹ ಟರ್ಮ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಕಾರ್ಬನ್ ಅಟಮ್ಸ್ ದ್ಯಾಟ್ ಶೋ ಸ್ಟ್ರಕ್ಚರಲ್ ಸಿಮಿಲಾರಿಟಿ ಟು ಪ್ಲಾಂಟ್ ಫ್ಲವರ್ಸ್. ಈಗ ಸಾಮಾನ್ಯವಾಗಿ ನಮ್ಮ ಮರ ಇರುತ್ತೆ, ಮರಗಳಿಗೆ ಕೊಂಬೆ ಇರುತ್ತೆ, ಎಲೆಗಳಿರುತ್ತೆ. ಸೊ ಹಾಗೇನೆ ಇವುಗಳನ್ನು ಕೂಡ ರಚನೆ ಮಾಡಿರ್ತಾರೆ ಕಾರ್ಬನ್ ನ್ಯಾನೋಫ್ಲೋರೈಡ್ಸ್. ಇವೇನ್ ಮಾಡುತ್ತೆ ಅಂತ ಅಂದ್ರೆ ಲೈಟ್ ಅನ್ನ, ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ಸೂರ್ಯನ ಬೆಳಕನ್ನ ಹೀರ್ಕೊಂಡು ಏನ್ ಮಾಡೋದು? ಕನ್ವರ್ಟಿಂಗ್ ಸನ್ಲೈಟ್ ಇಂಟು ಥರ್ಮಲ್ ಎನರ್ಜಿ, ಶಾಖ ಶಕ್ತಿಯನ್ನಾಗಿ ಬದಲಾವಣೆ ಮಾಡುತ್ತೆ ಅವು. ಅರ್ಥ ಆಯ್ತಾ? ಅದನ್ನ ನಾವು ಕಾರ್ಬನ್ ನ್ಯಾನೋಫ್ಲೋರೈಡ್ಸ್ ಅಂತ ಕರಿತೀವಿ. ತುಂಬಾ ಈಸಿ ಆಗಿದೆ ಟರ್ಮು. ಮರಗಳ ಎಲೆಗಳು ಹೇಗೆ ಸೂರ್ಯನ ಕಿರಣಗಳನ್ನ ಹೀರ್ಕೊಳ್ಳುತ್ತೋ, ಇವುಗಳು ಕೂಡ ಅದೇ ರೀತಿ ಸೂರ್ಯನ ಕಿರಣಗಳನ್ನ ಹೀರ್ಕೊಂಡು ವಿದ್ಯುತ್ತನ್ನಾಗಿ ಅಲ್ಲ, ಡೈರೆಕ್ಟ್ ಆಗಿ ಥರ್ಮಲ್ ಶಾಖ ಶಕ್ತಿಯನ್ನಾಗಿ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ನೆಕ್ಸ್ಟ್ ಟರ್ಮ್. ಹಾಗೇನೆ ಇನ್ನೊಂದು ಟರ್ಮ್ ನಾವು ನೋಡ್ಬೇಕು ಅಂತ ಅಂದ್ರೆ ಕಾರ್ಬನ್ ಫೂಟ್ ಪ್ರಿಂಟ್ ಅಂತ ಬರುತ್ತೆ. ಇದು ತುಂಬಾ ಫೇಮಸ್ ಆಗಿರುವಂತ ಪದ ಕೂಡ ಹೌದು. ಇದ್ರ ಬಗ್ಗೆ ನಾವು ಬಹಳ ಬಾರಿ ಕೇಳಿರ್ತೀವಿ. ಏನು ಕಾರ್ಬನ್ ಫೂಟ್ ಪ್ರಿಂಟ್ ಅಂತ ಅಂದ್ರೆ? ಕಾರ್ಬನ್ ಫೂಟ್ ಪ್ರಿಂಟ್ ನಲ್ಲಿ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟೆಡ್ ಬೈ ಅನ್ ಆರ್ಗನೈಸೇಷನ್ ಥ್ರೂ ಆಲ್ ಇಟ್ಸ್ ಆಕ್ಟಿವಿಟೀಸ್ ಒನ್ಸ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಎಮಿಷನ್ಸ್. ಈಗ ಒಂದು ಸಂಸ್ಥೆ ಇದೆ ಅನ್ಕೊಳ್ಳಿ, ಈಗ ಒಂದು ಫ್ಯಾಕ್ಟ್ರಿ ಇದೆ, ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಇದೆ ಅನ್ಕೊಳ್ಳಿ. ಆ ಶುಗರ್ ಫ್ಯಾಕ್ಟ್ರಿ ಒಂದು ವರ್ಷದಲ್ಲಿ, ಒಂದು ಅಂದಾಜು ಒಂದು ಟೈಮ್ ತಗೊಂಡ್ರೆ ನಾವು ಒಂದು ವರ್ಷದಲ್ಲಿ ಟೋಟಲ್ ಅದರ ಎಲ್ಲಾ ಪ್ರೊಸೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಕಾರ್ಬನ್ ನ ಹೊರಗಡೆ ಹೊರಸೂಸ್ತಾ ಇದೆ, ಅದನ್ನ ನಾವು ಕಾರ್ಬನ್ ಫೂಟ್ ಪ್ರಿಂಟ್ ಅಂತ ಕರಿತೀವಿ, ಅಥವಾ ಕಾರ್ಬನ್ ಹೆಜ್ಜೆ ಗುರುತು ಅಂತ ಕನ್ನಡದಲ್ಲಿ ನಾವು ಕರಿಬಹುದಾಗಿದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಟರ್ಮ್ ವಿಚ್ ಈಸ್ ಮೋಸ್ಟ್ಲಿ ಯೂಸ್ಡ್ ಇನ್ ಅವರ್ ನ್ಯೂಸ್ ಆಲ್ಸೋ. ಯು ಶುಡ್ ಬಿ ರೆಡಿ ವಿತ್ ಇಟ್. ನೆಕ್ಸ್ಟ್ ಕಾರ್ಬನ್ ಟ್ಯಾಕ್ಸ್ ಅಂತ ಅನ್ನುವಂತ ಟರ್ಮ್ ಬರುತ್ತೆ. ಏನು ಕಾರ್ಬನ್ ಟ್ಯಾಕ್ಸ್? ಸಾಮಾನ್ಯವಾಗಿ ನಾವು ಮನುಷ್ಯನ ಪ್ರವೃತ್ತಿಯನ್ನು ನೋಡಿದಾಗ ವಾಟ್ ಹಿ ಡಸ್, ಇಫ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಹಿ ವಿಲ್ ಪೊಲ್ಯೂಟ್ ದ ಎನ್ವೈರನ್ಮೆಂಟ್ ಮೋರ್. ದ್ಯಾಟ್ಸ್ ವೈ ದ ಗೌರ್ಮೆಂಟ್ಸ್, ಸರ್ಕಾರಗಳು ಏನ್ ಮಾಡುತ್ತೆ ಅಂತ ಅಂದ್ರೆ, ಒಂದು ಫ್ಯಾಕ್ಟ್ರಿ ಇದೆ ಅನ್ಕೊಳ್ಳಿ, ಅವರು ಏನೋ ಒಂದು ಪರಿಸರ ಮಾಲಿನ್ಯ ಆಗುವಂತ ಒಂದು ವಸ್ತುವನ್ನ ತಯಾರು ಮಾಡ್ತಾ ಇದಾರೆ ಅನ್ಕೊಳ್ಳಿ. ಒಂದು ಸಮಯದಲ್ಲಿ ರೂಲ್ಸ್ ಗಳೇ ಇಲ್ಲ ಅಂತ ಅಂದಾಗ ಅವ್ರು ಇನ್ನೂ ಜಾಸ್ತಿ ಪೊಲ್ಯೂಷನ್ ಮಾಡ್ತಾರೆ, ಹೌದಲ್ವಾ? ಹಾಗಾಗಿ ಗೌರ್ಮೆಂಟ್ ಏನ್ ಮಾಡುತ್ತೆ? ಟ್ಯಾಕ್ಸ್ ಹಾಕತ್ತೆ, ಪೊಲ್ಯೂಷನ್ ಟ್ಯಾಕ್ಸ್ ಅಂತ ಕರೀತಾರೆ ಅದನ್ನ. ಯಾಕೆ? ಬರ್ನಿಂಗ್ ಕಾರ್ಬನ್ ಬೇಸ್ಡ್ ಫ್ಯೂಯಲ್ಸ್, ಕಾರ್ಬನ್ ಬೇಸ್ ಆಗಿರುವಂತಹ ಇಂಧನಗಳನ್ನ ದಹಿಸೋದ್ರಿಂದ ಆ ಕಂಪನಿ ಏನ್ ಮಾಡುತ್ತೆ? ಆ ಕಂಪನಿಗೆ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಹಾಕ್ತಾರಲ್ಲ, ಅದನ್ನ ಏನಂತ ಕರೀತಾರೆ? ಕಾರ್ಬನ್ ಟ್ಯಾಕ್ಸ್. ವಿ ಕಾಲ್ ಇಟ್ ಆಸ್ ಕಾರ್ಬನ್ ಟ್ಯಾಕ್ಸ್. ಓಕೆ, ಸೊ ಯು ಶುಡ್ ನೋ ಇಟ್. ನೆಕ್ಸ್ಟ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್. ನೋಡಿ ತುಂಬಾ ಚೆನ್ನಾಗಿದೆ ಇದು. ಐ ವಿಲ್ ಎಕ್ಸ್ಪ್ಲೇನ್ ಇಟ್. EU ಅಂದ್ರೆ ಯುರೋಪಿಯನ್ ಯೂನಿಯನ್ ಅನ್ನುವಂತ ಒಂದು ಸಂಘಟನೆ ಇದೆ, ಒಂದು ಗೊತ್ತಿರೋದು ನಮಗೆ ಅದೆಲ್ಲ. ಈಗ ಯುರೋಪಿಯನ್ ಕಂಪನೀಸ್ಗೆ ಅದೊಂದು ರೂಲ್ಸ್ ಮಾಡಿರುತ್ತೆ. ಏನು? ಕಂಪ್ಲೇಂಟ್ ವಿತ್ EU ಕ್ಲೈಮೇಟ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ತನ್ನ ಸಂಘಟನೆಯ ವ್ಯಾಪ್ತಿಯ ದೇಶಗಳಲ್ಲಿ ವಾತಾವರಣದಲ್ಲಿ ಎಷ್ಟು ಕಾರ್ಬನ್ ಹೊರಸೂಸಬೇಕು ಅನ್ನುವಂತ ಒಂದು ಲಿಸ್ಟ್ ಅನ್ನ ಮಾಡಿರುತ್ತೆ, ಯಾವ ಫ್ಯಾಕ್ಟರಿ ಎಷ್ಟೆಷ್ಟು ಅಂತ. ಆ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡಿರುವಂತ ಕಂಪನಿಗಳು ಮಾತ್ರ ಆ ಒಂದು ಯುರೋಪಿಯನ್ ಯೂನಿಯನ್ ನಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಸೊ ಅದನ್ನ ಅವರು ಮಾರಾಟ ಮಾಡಬಹುದು ಮಾರ್ಕೆಟ್ನಲ್ಲಿ, ಯುರೋಪಿಯನ್ ಯೂನಿಯನ್ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಬಹುದು. ಈಗ ಉದಾಹರಣೆಗೆ ನಮ್ಮ ಭಾರತದಿಂದ ನಾನ್ ಯುರೋಪಿಯನ್ ಯೂನಿಯನ್ ಕಂಟ್ರಿದಿಂದ ಒಂದು ಪ್ರಾಡಕ್ಟ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳಿ. ಓಕೆ, ಹೋಗ್ತಾ ಇರುವಾಗ ಇವರು EU ಕ್ಲೈಮೇಟ್ ಸ್ಟ್ಯಾಂಡರ್ಡ್ಸ್ ಮೆಟ್, ಆ ಯುರೋಪಿಯನ್ ಕ್ಲೈಮೇಟ್ ಸ್ಟ್ಯಾಂಡರ್ಡ್ಸ್ ಇವೆಯಲ್ಲ, ರೂಲ್ಸ್ ಗಳಿವೆಯಲ್ಲ, ಅವುಗಳನ್ನ ಆ ಕಂಪ್ನಿ ಫಾಲೋ ಮಾಡ್ತಾ ಇದೆಯಾ, ಆ ದೇಶ ಫಾಲೋ ಮಾಡ್ತಾ ಇದೆಯಾ? ಎಸ್, ಫಾಲೋ ಮಾಡ್ತಾ ಇದೆ ಅಂತ ಅಂದ್ರೆ ಬನ್ನಿ ನಮ್ಮ ಮಾರುಕಟ್ಟೆಯಲ್ಲಿ ನೀವೇನ್ ಮಾಡಿ, ಸೇಲ್ ಮಾಡಿ ನಿಮ್ಮ ವಸ್ತುಗಳನ್ನ. ಇಲ್ಲ, ಒಂದೊಂದ್ಸಾರಿ ಒಬ್ಬೊಬ್ರು ಫಾಲೋ ಮಾಡ್ತಾ ಇರಲ್ಲ. ಓಕೆ, ಈಗ ಕೆಲವೊಂದು ದೇಶಗಳಲ್ಲಿ ರೂಲ್ಸ್ ಸ್ಟ್ರಿಕ್ಟ್ ಆಗಿರಲ್ಲ, ಆ ಕಂಪ್ನಿಗಳು ಫಾಲೋ ಮಾಡಿರಲ್ಲ. ಅವ್ರು ಏನ್ ಮಾಡ್ತಾರಾಗ? ಪೇ ಕಾರ್ಬನ್ ಬಾರ್ಡರ್ ಟ್ಯಾಕ್ಸ್. ಓಕೆ, ನಿಮ್ಮ ಪ್ರಾಡಕ್ಟ್ ಅನ್ನ ನಾವು ಡೈರೆಕ್ಟ್ ಆಗಿ, ಈಗ ಉದಾಹರಣೆಗೆ ಆ ಒಂದು 100 ರೂಪಾಯಿ ಪ್ರಾಡಕ್ಟ್ ಇದೆ ಅನ್ಕೊಳ್ಳಿ, 100 ರೂಪಾಯಿ ಪ್ರಾಡಕ್ಟ್ ಇದ್ರೆ ಇಲ್ಲಿ ಹೋಗಿ ಡೈರೆಕ್ಟ್ 100 ರೂಪಾಯಿಗೆ ಸೇಲ್ ಆಗುತ್ತೆ ಅದು. ಬಟ್ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? 100 ರೂಪಾಯಿಗೆ
₹10 ಅವ್ರು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕ್ತಾರೆ. ಸೊ ₹10 ಟ್ಯಾಕ್ಸ್ ಆದಾಗ ಮಾರುಕಟ್ಟೆನಲ್ಲಿ ಆ ವಸ್ತುವಿನ ಬೆಲೆ ₹110 ಆಯಿತು. ನೀವೇ ಹೇಳಿ, ₹100 ಇರುವಂತ ವಸ್ತುವನ್ನ ಕೊಂಡ್ಕೊಳ್ತಾರೆ ಜನ ಅಥವಾ ₹110 ಬೆಲೆ ಇರುವಂತ ವಸ್ತುವನ್ನ ಕೊಂಡ್ಕೊಳ್ತಾರೆ? ₹100 ಇರೋದನ್ನೇ ಜಾಸ್ತಿ ಕೊಂಡ್ಕೊಳ್ತಾರಲ್ವಾ? ಹಾಗಾಗಿ ಇದು ಯಾಕೆ ಅಂದ್ರೆ ಟು ಡಿಸ್ಕರೇಜ್ ದ ಕಂಪನೀಸ್ ಹೂ ಆರ್ ನಾಟ್ ಫಾಲೋಯಿಂಗ್ ದ ಕಾರ್ಬನ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಅವ್ರಿಗೆ ಹೆದರಿಕೆ ಬರಬೇಕು. ಸೊ ನಾನು ಫಾಲೋ ಮಾಡಿಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ಯಾಕ್ಸ್ ಕಟ್ಟಿದ್ರೆ ನನ್ನ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ, ಜನ ಕೊಂಡ್ಕೊಳ್ಳೋದಿಲ್ಲ, ನನ್ನ ಕಂಪನಿ ಲಾಸ್ ಅಲ್ಲಿ ಬರುತ್ತೆ ಅಂತ. ದಿಸ್ ಈಸ್ ಕಾಲ್ಡ್ ಆಸ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್. ಎಲ್ಲಿದೆ ಇದು? ಯುರೋಪಿಯನ್ ಯೂನಿಯನ್ ಅಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ ಇದೆ, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್. ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತ ಬಂದಾಗ ಈಸಿ ಆಗಿರುವಂತ ಟರ್ಮ್. ಕ್ಯಾಪ್ಚರಿಂಗ್ ಅಂಡ್ ಟ್ರ್ಯಾಪಿಂಗ್ ಕಾರ್ಬನ್ ಡೈಆಕ್ಸೈಡ್ ಆಫನ್ ಯೂಸ್ಡ್ at fossil fuel plants to prevent emissions. ಓಕೆ, ಸೊ ಕಾರ್ಬನ್ ಅನ್ನ ಏನ್ ಮಾಡೋದು, ಕೆಲವೊಂದು ಫ್ಯಾಕ್ಟ್ರಿಗಳು ಅತಿಯಾಗಿ ರಿಲೀಸ್ ಮಾಡ್ತಾ ಇರುತ್ತೆ, ಅತಿಯಾಗಿ ಮಿತಿನೇ ಇಲ್ಲ ಅದಕ್ಕೆ, ಅಷ್ಟೊಂದು ಕಾರ್ಬನ್ ನ ರಿಲೀಸ್ ಮಾಡ್ತಾ ಇರುವಂತಹ ಫ್ಯಾಕ್ಟ್ರಿಗಳಲ್ಲಿ ಅಲ್ಲೇ ಸ್ಟೋರ್ ಮಾಡೋದು ಅದನ್ನ. ಓಕೆ, ಅಲ್ಲೇ ಅದನ್ನ ಸ್ಟೋರ್ ಮಾಡೋಕೆ ಕೆಲವೊಂದು ಏನ್ ಮಾಡ್ತಾರೆ, ಸೆಟ್ಟಿಂಗ್ಸ್ ಗಳನ್ನ ಮಾಡ್ತಾರೆ, ಅಲ್ಲಿ ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರಲ್ ಬದಲಾವಣೆಗಳನ್ನ ಮಾಡ್ತಾರೆ ಫ್ಯಾಕ್ಟ್ರಿನಲ್ಲೇ, ನೆಲದಲ್ಲಿನೇ ಅದನ್ನ ಹೋಗೋ ಹಾಗೆ ಮಾಡೋದು. ಈ ರೀತಿ ಎಲ್ಲ ಮಾಡಿದ್ರೆ ಅದನ್ನ ಕಾರ್ಬನ್ ಕ್ಯಾಪ್ಚರಿಂಗ್ ಅಂಡ್ ಸ್ಟೋರೇಜ್ ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ನೋಡೋದಾದ್ರೆ ಲಾಸ್ಟ್ ಟರ್ಮ್ ಕಾರ್ಬನ್ ಕ್ರೆಡಿಟ್ಸ್. ಕಾರ್ಬನ್ ಕ್ರೆಡಿಟ್ಸ್ ನಾನು ಈಗಾಗಲೇ ಒಂದ್ಸಾರಿ ಹೇಳಿದೀನಿ ನಿಮಗೆ. ಈಗ ಫ್ಯಾಕ್ಟ್ರಿಗಳವ್ರಿಗೆ ಏನ್ ಮಾಡಿರ್ತಾರೆ, ಹೇಳಿರ್ತಾರೆ, ಏನಂತ ಎಕ್ಸಾಂಪಲ್ ಕೊಟ್ಟಿದ್ದೆ, ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ, ಅವ್ರಿಗೆ 10 ಪಾಯಿಂಟ್ಸ್ ಇದೆ, ಮತ್ತೊಂದು ಒಂದು ಸ್ವಲ್ಪ ದೊಡ್ಡದು 20 ಪಾಯಿಂಟ್ಸ್ ಇದೆ, ಮತ್ತೊಂದು ತುಂಬಾ ದೊಡ್ಡದು ಅವ್ರಿಗೆ 50 ಪಾಯಿಂಟ್ಸ್ ಇದೆ. ಈ 50 ಪಾಯಿಂಟ್ ಇರುವಂತ ಕಂಪನಿ 55ನ ರಿಲೀಸ್ ಮಾಡ್ತು, ಇವ್ರು 5 ಮಾಡಿದ್ದಾರೆ. ಸೊ ಇವ್ರಿಗೆ ದುಡ್ಡು ಕೊಡ್ತಾರೆ. ಯಾಕೆ ದುಡ್ಡು ಕೊಡಬೇಕು? ಇವ್ರು 5 ಪಾಯಿಂಟ್ಸ್ ಇವ್ರಿಗೆ ಕೊಡೋಕೆ. ಯಾಕಂದ್ರೆ ಅವರು ಫಾಲೋ ಮಾಡಿದ್ರಲ್ಲ, ಅವ್ರಿಗೆ ಲಾಭ ಆಗ್ಬೇಕಲ್ವ, ಮತ್ತೆ ಲಾಭ ಆಗದೆ ಇದ್ರೆ ಅವ್ರು ಹೇಗೆ ಫಾಲೋ ಮಾಡ್ತಾರೆ ನೆಕ್ಸ್ಟ್ ರೂಲ್ಸ್ ಗಳನ್ನ, ಹೌದಲ್ವಾ? ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ದ ಟರ್ಮ್ಸ್ ಫಾರ್ UPSC ಪ್ರಿಲಿಮ್ಸ್ ಎಕ್ಸಾಮ್. ನೀವು ಯಾವುದೇ ವರ್ಷ ನೋಡಿದ್ರು ಅಲ್ಲಿ ಕಾರ್ಬನ್ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ಯು ಶುಡ್ ಬಿ ಅವೇರ್ ಆಫ್ ಆಲ್ ದೀಸ್. And if you want to study for UPSC examination, if you are planning for it, Panchajanya IAS offline classes are starting in Belagavi. So for more details, you can WhatsApp us 9480317425. And ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಪದೇ ಪದೇ ಈ ವಿಡಿಯೋನ ಒಂದು 2 ಸಾರಿ ನೋಡಿಕೊಂಡು ಫಿಕ್ಸ್ ಆಗ್ಬಿಡಿ. ಕನಿಷ್ಠ 1 ಅಥವಾ 2 ಪ್ರಶ್ನೆಗಳು ನಿಮಗೆ ಗ್ಯಾರಂಟಿಯಾಗಿ ಸಿಗುತ್ತೆ. ಯು ವಿಲ್ ಅರ್ನ್ ಅರೌಂಡ್ 2 to 4 marks guaranteely. Thank you. All the best.